ನಿನಗೆ ಮರಣ ಬಾರದಂತೆ ವರವನ್ನು ಕೊಡು ಎಂದನು. ಅದರಂತೆ ವರವನ್ನು ಕೊಟ್ಟನು. ಅಂದಿನಿಂದ ಆ ದೇವತೆಗಳಿಗೆ ನರಮಾನವರಿಗೆ ತೊಂದರೆ ಕೂಡ ಹಚ್ಚಿದನು. ಅವಾಗ ಎಲ್ಲರೂ ನಮ್ಮ ಶಂಕರನಲ್ಲಿ ಒಡಗೂಡಿ ಬಂದು ಆ ದೈತನ ಉಪಚಾರವನ್ನು ಹೇಳಿದರು. ಸರ್ಪ ಆ ದೈತನ ಉಪಚಾರವನ್ನು ಹೇಳಿದ ನಂತರ ನಮ್ಮ ಶಂಕರನು ಜಂಗಮ ವೇಷಧಾರಿಯನ್ನು ಧರಿಸಿ ಆ ದೈತನ ತಲೆ ಪರಿಚೆಯನ್ನು ತೆಗೆದನು. ಗುಗ್ಗಳ ಕೊಡವನ್ನೇ ಮಾಡಿದನು. ದೈತನ ಅಂಗೈಯನ್ನೇ ತೆಗೆದು ಆ ದೈತನ ಹೆಬ್ಬರಳವನ್ನೇ ತೆಗೆದು ಶಸ್ತ್ರವನ್ನಾಗಿ ಮಾಡಿದನು. ದೈತನ ಮುಂಗೈಯನ್ನೇ ತೆಗೆದು ಗುಗ್ಗಳ ಕೊಡಕ್ಕೆ ಕಟ್ಟಿಗೆಯನ್ನು ಮಾಡಿದನು. ಆ ದೈತನ ನೆತ್ರವನ್ನೇ ತೆಗೆದು ಗುಗ್ಗಳ ಕೊಡಕ್ಕೆ ಎಣ್ಣೆಯನ್ನು ಮಾಡಿದನು.